ನಮಸ್ತೆ. ಪಂಚಾಮೃತ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇದು ನನ್ನ ಮೊದಲ ವಿಡಿಯೋ ನಿಮ್ಮ ಮುಂದೆ. ಮುಖ ನೋಡಿ ಮನೆ ಹಾಕುವ ಈ ಕಾಲದಲ್ಲಿ ನಮ್ಮ ಇಂಥ ವಿಡಿಯೋಗಳನ್ನು ನೋಡಿ ಮೆಚ್ಚುವ ಹೃದಯಗಳ ಅವಶ್ಯಕತೆ ನಮಗೆಲ್ಲ ಬೇಕಾಗಿದೆ. ಈಗ ಬೆಳಗಿನ ಸುಮಾರು 8 ಗಂಟೆಯ ಸಮಯ. ಈಗ ನಾನು ನಿಮ್ಮನ್ನು ಮಲ್ಲಿಗೆ ತೋಟದ ಕಡೆ ಕರೆದುಕೊಂಡು ಹೋಗ್ತಿದ್ದೀನಿ. ಈಗ ಇಲ್ಲಿ ನೀವು ನೋಡಬಹುದು ಹಚ್ಚ ಹಸಿರಿನ ಗಿಡ ಮರಗಳು, ಹಾಗೆ ಅಲ್ಲಿ ಅಡಿಕೆ ತೋಟ ಕೂಡ ಇದೆ. ಈ ಹಸಿರಿನ ರಾಶಿಗಳ ನಡುವೆ ಹಾದು ಹೋಗುವಂತೆ ನಮಗೆ ಭಾಸವಾಗುತ್ತಿದೆ. ತೆಂಗಿನ ತೋಟ, ಹಾಗೆ ಅಡಿಕೆ ತೋಟ, ಪಕ್ಕದಲ್ಲಿ ಗದ್ದೆಗಳು ನಿಮಗೀಗ ಕಾಣಿಸ್ತಾ ಇದೆ. ಈ ಗದ್ದೆಗಳಲ್ಲಿ ಯಾವಾಗಲೂ ನವಿಲುಗಳಿರುತ್ತವೆ, ಪಕ್ಷಿಗಳಿರುತ್ತವೆ, ಎಲ್ಲ ರೀತಿಯ. ಆದರೆ ಇವತ್ತು ಯಾಕೂ ಕಾಣ್ತಾ ಇಲ್ಲ. ನೋಡಿ ಎಷ್ಟೊಂದು ಸುಂದರವಾಗಿದೆ ಅಲ್ವಾ. ಇಲ್ಲಿಂದ ಒಂದು ಮಲ್ಲಿಗೆಯ ತೋಟಕ್ಕೆ ಒಂದು ಸುಮಾರು 5 ಕಿಲೋಮೀಟ್ರ್ ಉಂಟು ನಮ್ಮ ಮನೆಯಿಂದ. ಈಗ ನಾವು ಅಲ್ಲಿಗೆ ರೀಚ್ ಆಗ್ತಾ ಇದ್ದೇವೆ ಅಷ್ಟೇ. ನೋಡ್ತಾ ಇರ್ಬೋದು ನೀವು. ನೋಡಿ, ನಾವು ಕೊನೆಗೂ ಇಲ್ಲಿ ತಲುಪಿದ್ವಿ. ನೋಡಿ, ಮಲ್ಲಿಗೆಯ ಮೊಗ್ಗುಗಳು ನಮ್ಮನ್ನು ಸ್ವಾಗತಿಸುವಂತೆ ಕಾಣಿಸ್ತದೆ. ಈಗ ನಾವು ಇಲ್ಲಿ ಹೂ ಕೊಯ್ಲಿಕ್ಕೆ ಅಂತ ಬಂದಿದ್ದೀವಿ. ನೋಡಿ, ಇದು ಮಲ್ಲಿಗೆ ಅರಳಿರುವುದು. ನಾವೊಂದು 8 ಗಂಟೆಗೆ ಬಂದರೆ ಈಗ ಸ್ವಲ್ಪ ಹೂವೆಲ್ಲ ಆಗುವ ಟೈಮ್ ಅಲ್ವಾ, ಸೀಸನ್ ಟೈಮ್ ಇದು. ಈಗ ರೇಟೇನು ಅಷ್ಟಿಲ್ಲ, ಸ್ವಲ್ಪ ಬಿಸಿಲು ಬಂದಾಗಿದೆ. ನೋಡಿ, ಇಲ್ಲಿ ಬೆಂಡೆಕಾಯಿಯ ಗಿಡಗಳನ್ನು ನೋಡ್ಬೋದು. ತಿಂಗಳ ಹಿಂದೆ ತುಂಬಾನೇ ಬೆಂಡೆಕಾಯಿ ಆಗಿತ್ತು. ನಿಮಗೆ ಕಾಣ್ತಾ ಇರ್ಬೋದು ಮಲ್ಲಿಗೆ ಗಿಡ. ಇದೆಲ್ಲ ಈಗ ಚಿಕ್ಕ ಗಿಡಗಳಷ್ಟೇ. ಅಂದರೆ ಸುಮಾರು ಒಂದು 8 ತಿಂಗಳಾಯಿತು ನಾವಿಲ್ಲಿ ಮಲ್ಲಿಗೆ ಗಿಡಕ್ಕೆ ಹಾಕ್ಬೋದು ತರಕಾರಿ, ಯಾವುದೋ ಗಿಡಗಳಿಗೆ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇಲ್ಲ. ಹಟ್ಟಿ ಗೊಬ್ಬರ, ನೆಲಗಡಲೆ ಹಿಂಡಿ ಇದನ್ನೇ ಉಪಯೋಗ ಮಾಡ್ತಾ ಇದ್ದೀವಿ. ಅಂದರೆ ಅದು ತುಂಬ ಒಳ್ಳೆಯದು ಕೂಡ. ಈ ರಾಸಾಯನಿಕ ಗೊಬ್ಬರ ಎಲ್ಲ ಆರೋಗ್ಯಕ್ಕೂ ತುಂಬ ಕೆಟ್ಟ ಪರಿಣಾಮ ಬೀರ್ತದಲ್ವಾ. ಹಾಗಾಗಿ ಹೂವಿನ ಗಿಡ, ತರಕಾರಿ ಬೆಳೆಯೋದಂದರೆ ನನಗೆ ತುಂಬಾ ಇಷ್ಟ. ಆದರೆ ನಮಗೆ ಅಷ್ಟೊಂದು ಜಾಗ ಖಂಡಿತ ಇಲ್ಲ. ಅದಕ್ಕಾಗಿ ನಾನು ಬೇರೆಯವರ ಜಾಗವನ್ನು ಲೀಸಿಗೆ ಪಡೆದು ಅದರಲ್ಲಿ ಈಗ ಮಲ್ಲಿಗೆ ಗಿಡ ನೆಟ್ಟಿದ್ದೀನಿ. ನೋಡಿ, ಇದು ಲೀಸಿಗೆ ಪಡೆದಂತಹ ಜಾಗ. ಅದರಲ್ಲಿ ಬರುವ ಆದಾಯದಲ್ಲಿ ಸ್ವಲ್ಪ ನಾವು ಇಟ್ಕೊಂಡು ಉಳಿದದ್ದನ್ನು ಭೂಮಾಲೀಕರಿಗೆ ಕೊಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ. ಇದಕ್ಕೆ ಒಂದು 8 ತಿಂಗಳ ಆದದಷ್ಟೇ. ಆದರೆ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 6. ಇದು ನೋಡಿ, ಇದು ದೊಡ್ಡ ದೊಡ್ಡ ಗಿಡಗಳು. ಇದಕ್ಕೊಂದು 3 ವರ್ಷ ಜಾಸ್ತಿ ಆಯಿತು. ಇದರಲ್ಲೂ ತುಂಬಾ ಚೆನ್ನಾಗಿ ಹೂ ಬರ್ತಾ ಉಂಟು. ಇಲ್ಲಿ ಒಂದು 50 ಗಿಡ ಉಂಟು. ಇನ್ನೊಮ್ಮೆ ನಾನು ಇದರದ್ದು ಸರಿಯಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೀವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಸುಮಾರು 10 ಗಂಟೆ ಆಗಿರ್ಬೋದು. ಇನ್ನು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಈಗ ಮನೆಗೆ ಬಂದು ಸ್ವಲ್ಪ ಅರಶಿನದ್ದೊಂದು 3 ಗಿಡ ಉಂಟು. ನಾನು ಹೂವಿನ ಗಿಡ ಮಧ್ಯದಲ್ಲಿ ಹಾಕಿದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ಈಗ ಅದನ್ನು ಅಗೆದು ಅರಶಿನ ಕೊಂಬು ತೆಗಿತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಒಂದು 2-3 ಕೊಂಬು ನೆಟ್ಟಿದೆ ಅಷ್ಟೇ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಇದಕ್ಕೂ ಅಷ್ಟೇ, ನಾವು ಯಾವುದೋ ಕೆಮಿಕಲ್ ಎಲ್ಲ ಉಪಯೋಗಿಸಿಲ್ಲ. ಇದನ್ನೇನು ಕ್ಲೀನ್ ಮಾಡಬೇಕು.
ಇದನ್ನು ಕ್ಲೀನ್ ಮಾಡಿ ಹಬೆಯಲ್ಲಿ ಬೇಯಿಸಬೇಕು. ನಂತರ ಒಂದು 4 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು. ಕಟ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ. ಇದನ್ನ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದ್ರೂ ಒಳ್ಳೆಯದು, ತೊಂದರೆ ಇಲ್ಲ. ನಂತರ ಅದನ್ನು ಒಣಗಿಸಿಟ್ಟರೆ ನಿಮಗೆ ಬೇಕಾದಾಗ ಪುಡಿ ಮಾಡಿಕೊಂಡ್ರೆ ಮನೆಗೆ ಬೇಕಾದ ಅರಿಶಿನ ಹುಡಿ ರೆಡಿ ಆಗ್ತದೆ. ನಾವೆಲ್ಲ ಅಂಗಡಿಯಿಂದ ತಂದೆಲ್ಲ ಬಳಸ್ತಾ ಇವಲ್ಲ, ಅದಕ್ಕಿಂತ ನಾವೇ ಒಂದು ಚಿಕ್ಕದು ಇದು ಫಾಟಲ್ಲಿ ನೆಟ್ಟರೆ ಒಳ್ಳೆದು ಬರ್ತದೆ. ಒಂದು 6 ತಿಂಗಳ ನಂತರ ಫಾಟಿಗೆಲ್ಲ ಮಣ್ಣೆಲ್ಲ ಹಾಕಿ ನೆಟ್ಟರು ಆಗ್ತದೆ. ಅಂದರೆ ಸ್ವಲ್ಪನೂ ಜಾಗ ಇಲ್ಲದವಳು ಹೇಳಿದ್ದು ನಾನು. ಸ್ವಲ್ಪ ಜಾಗದಲ್ಲೇ ಆಗುತ್ತೆ ಇದು. ಏನು ತುಂಬ ಜಾಗ ಬೇಕು ಆ ಥರ ಏನೂ ಇಲ್ಲ. ನೋಡಿ, ಇದು ಅರಶಿನ ಗಿಡ. ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಇದು ನಮ್ಮ ಮನೆ ಬೆಕ್ಕು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.